ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ತಮ್ಮ ಪ್ರೀತಿಯ ಜಂಬೂ ಸವಾರಿ ಎಂಬ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಶುಭ ಸ್ವಾಗತ. ಇಂದಿನ ಸಂಚಿಕೆಯ ವಿಷಯ ದೃಪದ ದ್ರೋಣ. ಈ ಸಂಚಿಕೆಯಲ್ಲಿ ನಾನು ದ್ರೌಪದಿಯ ತಂದೆ ದೃಪದರಾಜ ಹಾಗೂ ಗುರು ದ್ರೋಣಾಚಾರ್ಯರ ನಡುವಿನ ಸ್ನೇಹ, ಬಾಂಧವ್ಯ, ವೈಮನಸ್ಸು ಮತ್ತು ಈ ವೈಮನಸ್ಸಿನ ಪರಿಣಾಮ ಮುಂತಾದ ವಿಷಯಗಳ ಬಗ್ಗೆ ಚರ್ಚಿಸಲಿದ್ದೇನೆ. ಮಹಾತಪಸ್ವಿ, ಮೇಧಾವಿ ಹಾಗೂ ಸಕಲ ವಿದ್ಯಾಪಾರಂಗತನಾದ ಭಾರದ್ವಾಜರ ಕುಟೀರ ಇರುವುದು ಅತಿ ಶುಭ್ರವಾದ ನಿಸರ್ಗದ ಬಡಿಲಲ್ಲಿ, ಗಂಗಾ ನದಿ ತೀರದಲ್ಲಿ. ಇಂತಹ ಸುಂದರವಾದ ಆಶ್ರಮದಲ್ಲಿ ಅಂದು ಆ ಇಬ್ಬರೂ ಬಾಲಕರು ತುಂಬ ಚಿಂತಾಕ್ರಾಂತರಾಗಿದ್ದಾರೆ. ಅವರಿಗೀಗ 16 ವರ್ಷ ವಯಸ್ಸು. ಒಬ್ಬ ಪಾಂಚಾಲ ದೇಶದ ದೊರೆ ವೃಷತರಾಜನ ಮಗ ದೃಪದ, ಇನ್ನೊಬ್ಬ ಸ್ವತಃ ಗುರುಗಳು ಭಾರದ್ವಾಜರ ಮಗ ದ್ರೋಣ. ಹುಟ್ಟಿದ ತಕ್ಷಣವೇ ಭಾರದ್ವಾಜರ ಸುಪರ್ತಿಗೆ ಬಂದ ದೃಪದ ಇಲ್ಲಿಯವರೆಗೆ ಅಪಾರ ಜ್ಞಾನ ಪಡೆದು ಈಗ ತಂದೆಯ ಕರೆಯ ಮೇರೆಗೆ ತನ್ನ ಅರಮನೆಗೆ, ಅಂದರೆ ಪಾಂಚಾಲ ನಗರಿಗೆ ಹೊರಟಿದ್ದಾನೆ. ಗೆಳೆಯ ದ್ರೋಣನನ್ನು ಬಿಟ್ಟು ಹೋಗಲು ಎಳ್ಳಷ್ಟು ಮನಸ್ಸಿಲ್ಲದ ದೃಪದ, ಪ್ರಿಯ ಮಿತ್ರ ದ್ರೋಣ, ನಿನ್ನ ಸ್ನೇಹ ಎಂಥ ಗಾಢವಾದುದು. ಒಂದರೆ ಕ್ಷಣವೂ ನಿನ್ನನ್ನು ಬಿಟ್ಟು ಅಗಲಿ ಇರಲಾರದಂಥ ಸ್ಥಿತಿ ನನ್ನದು. ಆದರೆ ನಾನೀಗ ನನ್ನ ರಾಜ್ಯಕ್ಕೆ ಹೋಗಲೇಬೇಕಾಗಿದೆ. ಏನು ಮಾಡಲಿ ಎಂದು ಅತಿ ದುಃಖಿತನಾಗಿ ಹೇಳುತ್ತಾನೆ. ಆಗ ದ್ರೋಣ ಕೂಡ, ನಿನ್ನನ್ನು ಬಿಟ್ಟಿರಲು ನನ್ನ ಮನವೂ ಒಪ್ಪುತ್ತಿಲ್ಲ ಮಿತ್ರ. ಆದರೆ ಹಿರಿಯರ ಮಾತಿಗೆ ಬೆಲೆ ಕೊಡಬೇಕಾದುದು ಮಕ್ಕಳ ಧರ್ಮವಲ್ಲವೇ ಎನ್ನುತ್ತಾನೆ. ಆಗ ದೃಪದನು, ಆಗಲಿ ಮಿತ್ರ, ನಾನು ರಾಜನಾದೊಡನೆ ನಿನ್ನನ್ನು ಪಾಂಚಾಲ ನಗರಿಗೆ ಕರೆಸಿಕೊಂಡು ನಿನಗೆ ಸಕಲ ಮರ್ಯಾದೆ ಮಾಡುತ್ತೇನೆ. ನೀನು ಕೇಳಿದರೆ ಅರ್ಧ ರಾಜ್ಯವನ್ನಾದರೂ ಕೊಟ್ಟು ನಿನ್ನ ಸ್ನೇಹವನ್ನು ಉಳಿಸಿಕೊಳ್ಳುತ್ತೇನೆ ಎಂದು ಹೇಳಿ ದ್ರೋಣನ ಕೈ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡುತ್ತಾನೆ. ಆಗ ದ್ರೋಣ, ನೀನು ಹೇಳಿದಂತೆಯೇ ಆಗಲಿ. ನಿನ್ನ ಸ್ನೇಹ ನಿರಂತರವಾದುದು. ನಾನೆಂದಿಗೂ ನಿನ್ನನ್ನು ಮರೆಯಲಾರೆ ಮಿತ್ರ. ನೀನು ಈಗ ಸಂತೋಷದಿಂದ ನಿನ್ನ ಅರಮನೆಗೆ ಹೊರಡು ಎನ್ನುತ್ತಾನೆ. ತಂದೆ ವೃಷತರಾಜ ಬಂದು ಭಾರದ್ವಾಜರ ಅನುಮತಿ ಪಡೆದು ಮಗ ದೃಪದನನ್ನು ರಥದಲ್ಲಿ ಕೂಡಿಸಿ ಗುರುಗಳಿಗೆ ವಂದಿಸಿ ಹೊರಡಲು ಅಣಿಯಾಗುತ್ತಾನೆ. ಆಗ ದೃಪದ ಕೂಡಲೇ ರಥದಿಂದಿಳಿದು ಗುರುಗಳಿಗೆ ನಮಸ್ಕರಿಸಿ ಕಣ್ಣೀರು ತುಂಬಿಕೊಂಡು ದ್ರೋಣನನ್ನು ಬಲವಾಗಿ ಅಪ್ಪಿಕೊಂಡು, ನಾನಿನ್ನು ಬರುತ್ತೇನೆ ಗೆಳೆಯ, ನಮ್ಮ ಸ್ನೇಹ ನೆನಪಿರಲಿ ಎಂದು ಹೇಳಿ ರಥದಲ್ಲಿ ಕೂಡಲಾಗಿ ರಥವು ಪಾಂಚಾಲ ನಗರಿಯತ್ತ ಹೊರಡುತ್ತವೆ. ನೀನು ನನ್ನಲ್ಲಿ ಕಲಿತ ವಿದ್ಯೆ ಪ್ರಜಾಕ್ಷೇಮಕ್ಕೆ ವಿನಿಯೋಗವಾಗಬೇಕು. ಅದೇ ನಿನ್ನ ಕ್ಷತ್ರಿಯ ಧರ್ಮ. ನೀನು ರಾಜ್ಯವಾಳಲೇಬೇಕು ಎಂದು ಗುರು ಭಾರದ್ವಾಜ ಮುನಿಗಳಿಂದ ಆಶೀರ್ವಾದ ಪಡೆದುಕೊಂಡು ಬಂದ ದೃಪದನಿಗೆ ತಂದೆ ವೃಷತರಾಜ ಅತ್ಯಂತ ವೈಭವದಿಂದ ಪಟ್ಟಾಭಿಷೇಕ ಮಾಡುತ್ತಾನೆ. ಕೆಲವೇ ದಿನಗಳ ಹಿಂದೆ ಕಾಡಿನಲ್ಲಿ ಕುಟೀರದಲ್ಲಿ ವಾಸಿಸುತ್ತಿದ್ದ ದೃಪದ ಈಗ ಅರಮನೆಯಲ್ಲಿ, ಸುಖದ ಸುಪ್ಪತ್ತಿಗೆಯಲ್ಲಿ, ಅದು ಯುವರಾಜನ ಸ್ಥಾನದಲ್ಲಿ. ಈಗ ದೃಪದನಿಗೆ ಆಶ್ಚರ್ಯವೂ ಸಂತೋಷವೂ ಒಟ್ಟಿಗೆಯಾಗಿ ಸುಖದ ಅಲೆಯಲ್ಲಿ ತೇಲತೊಡಗುತ್ತಾನೆ. ಅರಮನೆಯ ಈ ಐಶ್ವರ್ಯಭರಿತ ಸಮೃದ್ಧ ಸುಖದ ಅಮಲಿನಲ್ಲಿದ್ದ ದೃಪದ ಮೊದಲಿನ ತನ್ನೆಲ್ಲ ದಿನಗಳನ್ನು ಮರೆಯತೊಡಗಿದ. ರಾಜ್ಯನಾಗಿ ಮೆರೆಯತೊಡಗಿದ್ದರಿಂದ ತನಗಾರು ಸಮಾನರು ಎಂದುಕೊಂಡ ದೃಪದನಲ್ಲಿ ಅಹಂಕಾರ ಮನೆ ಮಾಡಿತು. ದಿನಗಳೆದಂತೆ ಸಂಪೂರ್ಣ ರಾಜನೇ ಆಗಿ ಹೋದ ದೃಪದ ಗೆಳೆಯ ದ್ರೋಣನನ್ನೂ ಕೂಡ ಮರೆತು ಬಿಟ್ಟ. ಇತ್ತ ಇಲ್ಲಿ ಆಶ್ರಮದಲ್ಲಿ ದ್ರೋಣನೊಬ್ಬನೇ ಕುಳಿತಿದ್ದಾನೆ. ಮುಖ ಬಾಡಿದೆ. ಬಹುಕಾಲದ ಗೆಳೆಯ ದೃಪದನೊಡನೆ ಆಟಪಾಠ ಮಾಡುತ್ತಾ ಕಾಲ ಕಳೆದ ದ್ರೋಣ ಈಗ ಒಂಟಿಯಾಗಿ ಕಲಾಹೀನನಾಗಿ ಮೂಕವೇದನೆ ಅನುಭವಿಸುತ್ತಿದ್ದಾನೆ. ಪುತ್ರನ ಈ ಸ್ಥಿತಿ ಕಂಡ ಭಾರದ್ವಾಜರು ದ್ರೋಣನ ತಲೆಯನ್ನು ಸವರುತ್ತಾ, ಮಗು, ನಿನ್ನ ಸಂಕಟ ನನಗೆ ಅರ್ಥವಾಗಿದೆ. ಮಮಕಾರವೆಂಬುದು ಮನುಷ್ಯನಿಗೆ ಸಹಜ. ನೀನು ಕೆಲ ಕಾಲ ಈ ವಾತಾವರಣದಿಂದ ದೂರ ಇರಬೇಕು. ಆಗಲೇ ನಿನ್ನ ಮನಕ್ಕೆ ನೆಮ್ಮದಿ ಸಿಗುತ್ತದೆ. ಏಳು ನಡೆ. ನಿನ್ನನ್ನು ಅಗ್ನಿವೇಶ ಮಹರ್ಷಿಗಳ ಹತ್ತಿರ ಶಸ್ತ್ರಾಸ್ತ್ರ ವಿದ್ಯೆ ಕಲಿಯಲು ಕರೆದೊಯ್ಯಲು ನಿರ್ಧರಿಸಿದ್ದೇನೆ. ತಯಾರಾಗು, ಹೊರಡೋಣ ಎಂದು ಹೇಳಲು ಮರು ಮಾತನಾಡದೆ ದ್ರೋಣ ತಂದೆಯೊಡನೆ ಅಗ್ನಿವೇಶರ ಆಶ್ರಮದತ್ತ ಪಾದ ಬೆಳೆಸುತ್ತಾನೆ. ತಂದೆ ಮಗ ಇಬ್ಬರನ್ನೂ ಆತ್ಮೀಯವಾಗಿ ಬರಮಾಡಿಕೊಂಡ ಅಗ್ನಿವೇಶ ಗುರುಗಳು ಭಾರದ್ವಾಜರ ಮನವಿಗೆ ಸ್ಪಂದಿಸಿ, ನಿಮ್ಮಂಥ ಮುನಿಶ್ರೇಷ್ಠರ ಪುತ್ರನಾದ ದ್ರೋಣನನ್ನು ಶಿಷ್ಯನನ್ನಾಗಿ ಸ್ವೀಕರಿಸುವುದು ನನ್ನ ಭಾಗ್ಯ. ಅವನಿಗೆ ನನ್ನ ಸರ್ವಸ್ವವನ್ನೂ ಧಾರೆ ಎರೆದು ಅವನನ್ನು ಸಕಲ ಶಸ್ತ್ರಾಸ್ತ್ರ ವಿದ್ಯಾಪಾರಂಗತನನ್ನಾಗಿ ಮಾಡುತ್ತೇನೆ ಎಂದು ಅಭಯ ನೀಡುತ್ತಾರೆ. ತನ್ನ ಏಕಾಗ್ರತೆ, ದೃಢತೆ, ಮನದ ಹಿಡಿತ ಸಾಧಿಸಿ
ಸತತ ವಿದ್ಯಾಭ್ಯಾಸ ಮಾಡಿದ ದ್ರೋಣ ಧನುರ್ವಿದ್ಯೆಯಲ್ಲಿ ಪಾರಂಗತನಾದ. ಶಿಷ್ಯನ ಸಾಧನೆಯಿಂದ ಸಂತೃಪ್ತರಾದ ಅಗ್ನಿವೇಶ ಮುನಿಗಳು, ಶಿಷ್ಯನೇ, ನೀನೀಗ ಶಸ್ತ್ರವಿದ್ಯೆಯಲ್ಲಿ ಮಹಾಪ್ರವೀಣವಾಗಿರುವೆ. ಈ ವಿದ್ಯೆ ನಿನಗೀಗ ಕರತಲಾಮಲಕವಾಗಿದೆ. ನೀನಿನ್ನು ನಿನ್ನ ತಂದೆಯ ಆಶ್ರಮಕ್ಕೆ ಹೊರಡು, ನಿನಗೆ ಒಳ್ಳೆಯದಾಗಲಿ ಎಂದು ಆಶೀರ್ವದಿಸುತ್ತಾರೆ. ಆಗ ದ್ರೋಣ, ಗುರುವರ್ಯ, ನಾನು ಬಡಬ್ರಾಹ್ಮಣನ ಪುತ್ರ, ನಾನೇನು ತಾನೇ ಗುರುಕಾಣಿಕೆ ಕೊಡಬಲ್ಲೆ ತಮಗೆ ಎಂದು ನೋವಿನಿಂದ ಹೇಳಿದಾಗ ಅಗ್ನಿವೇಶರು, ಪ್ರಿಯ ಶಿಷ್ಯನೇ, ನೀನು ನನಗೆ ಗುರುದಕ್ಷಿಣೆ ಕೊಡಬೇಕೆಂದಿದ್ದರೆ ಒಂದು ಕೆಲಸ ಮಾಡು. ಅದೇನೆಂದರೆ, ನನ್ನಿಂದ ಪಡೆದ ಈ ವಿದ್ಯೆಯನ್ನು ಸಂಪೂರ್ಣ ವಿನಿಯೋಗಿಸಿ ನಿನ್ನಂತಹ ಒಬ್ಬ ಮಹಾಶಸ್ತ್ರಾಸ್ತ್ರ ನಿಪುಣನನ್ನು ನೀನು ತಯಾರು ಮಾಡು. ಅದುವೇ ನೀನು ನನಗೆ ಕೊಡುವ ಗುರುಕಾಣಿಕೆ ಎನ್ನುತ್ತಾರೆ. ಹಾಗೆಯೇ ಆಗಲಿ ಗುರುವರ್ಯ. ತಮ್ಮ ಆಶಯದಂತೆ ಅಂತಹ ಒಬ್ಬ ಶೂರ ಧನುರ್ವಿದ್ಯಾಪಾರಂಗತನನ್ನು ತಯಾರು ಮಾಡಿಯೇ ಮಾಡುತ್ತೇನೆ. ತಮ್ಮ ಕೃಪೆ ಇರಲಿ ಗುರುದೇವ ಎಂದು ಪ್ರಮಾಣ ಮಾಡಿ ಗುರುಗಳಿಗೆ ನಮಸ್ಕರಿಸಿ ತನ್ನ ತಂದೆಯ ಆಶ್ರಮದತ್ತೆ ಹೊರಟ ದ್ರೋಣ. ಸಕಲ ವಿದ್ಯಾಪಾರಂಗತನಾಗಿ ಬಂದ ಮಗನು ಈಗ ವಿವಾಹಕ್ಕೆ ಯೋಗ್ಯ ವಯಸ್ಕನಾದುದರಿಂದ ಭಾರದ್ವಾಜರು ಕೃಪಾಚಾರ್ಯರ ತಂಗಿ ಕೃಪೆಯೊಡನೆ ಮಗನ ವಿವಾಹ ಮಾಡಿಸುತ್ತಾರೆ. ಕೆಲ ಕಾಲಾನಂತರ ದ್ರೋಣ ಮತ್ತು ಕೃಪೆ ದಂಪತಿಗೆ ಒಂದು ಗಂಡು ಮಗು ಜನಿಸುತ್ತದೆ. ಅದು ಹುಟ್ಟಿದ ಕೂಡಲೇ ಭಯಂಕರವಾಗಿ ಕುದುರೆಯಂತೆ ನೆಗೆಯುತ್ತದೆ. ಆಗ ಭೂಮಿ ಅದುರಿತು. ಈ ಕಾರಣದಿಂದ ಆ ಮಗುವಿಗೆ ಅಶ್ವತ್ಥಾಮ ಎನ್ನುವ ಹೆಸರಿಡುತ್ತಾರೆ. ಅಪಾರ ಪ್ರೀತಿಯಿಂದ ಮಗನನ್ನು ಸಾಕತೊಡಗಿದರು ದಂಪತಿಗಳು. ಚಿಕ್ಕ ಬಾಲಕ ಅಶ್ವತ್ಥಾಮ ತನಗೆ ಕುಡಿಯಲು ಹಾಲು ಬೇಕೆಂದು ಹಠ ಮಾಡಿದಾಗ ತಾಯಿ ಕೃಪೆಗೆ ತುಂಬಾ ಸಂಕಟವಾಗುತ್ತಿತ್ತು. ಕರುಡೆ ಕಿತ್ತು ಬಂದಂತಾಗುತ್ತಿತ್ತು. ಕಾರಣ ಮನೆಯಲ್ಲಿ ಹಸುವಿಲ್ಲ, ಕಾರಣ ಮಗನಿಗೆ ಕುಡಿಯಲು ಹಾಲಿಲ್ಲ. ಈ ರೀತಿಯ ಬಡತನ ಗೋಳನ್ನು ಕಂಡ ದ್ರೋಣರು ಹೆಂಡತಿಯ ಮಾತಿನಂತೆ ಯಾರಾದರೂ ದೇವತೆಯರಲ್ಲಿ ಹಸುವನ್ನು ಬೇಡಿ ತರಲು ಹೊರಟರು. ಅದೇ ಸಂದರ್ಭದಲ್ಲಿ ಪರಶುರಾಮ ತನ್ನಲ್ಲಿ ಇರುವುದನ್ನೆಲ್ಲ ದಾನ ಮಾಡಿ ಸಮುದ್ರ ತೀರಕ್ಕೆ ಹೋಗುತ್ತಿದ್ದಾನೆ ಎಂಬ ಮಾಹಿತಿ ತಿಳಿದು ದ್ರೋಣರು ಪರಶುರಾಮನಲ್ಲಿಗೆ ಬಂದು ಬೇಡಲಾಗಿ, ವಿಪ್ರೋತ್ತಮ, ನೀನು ತಡವಾಗಿ ಬಂದಿರುವೆ. ನನ್ನಲ್ಲಿದ್ದ ಎಲ್ಲವನ್ನೂ ಕಶ್ಯಪ ಋಷಿಗಳಿಗೆ ನೀಡಿಬಿಟ್ಟಿದ್ದೇನೆ. ಆದರೆ ಚಿಂತಿಸಬೇಡ, ನಾನು ನಿನಗೆ ನನ್ನ ಮಹಾಶಸ್ತ್ರವಿದ್ಯೆಯನ್ನು ಕಲಿಸಬಲ್ಲೆ ಎಂದಾಗ ದ್ರೋಣರು ಪರಶುರಾಮನ ಶಿಷ್ಯನಾಗಿ ಜಗತ್ಪ್ರಸಿದ್ಧ ಶಸ್ತ್ರವಿದ್ಯಾ ಪಾರಂಗತರಾಗುತ್ತಾರೆ. ಆಶ್ರಮದಿಂದ ಹೊರಟು ಆಕಳು ತರಲು ಹೋದ ದ್ರೋಣರಿಗೆ ಈಗ ಆ ವಿಷಯ ನೆನಪಾಗಿ ತಕ್ಷಣವೇ ತಮ್ಮ ಕುಟೀರರತ್ತ ಬರುತ್ತಾರೆ. ಆಗ ಮಡದಿ ಕೃಪೆ, ಚಿಂತಬೇಡ ಪತಿದೇವ, ಪರಶುರಾಮನಿಂದ ಪಡೆದ ವಿದ್ಯೆ ಮುಂದೆ ಉಪಯೋಗಕ್ಕೆ ಬಂದೇ ಬರುತ್ತದೆ ಎಂದು ಹೇಳಿ, ಮತ್ತೆ ನಿಮ್ಮ ಬಾಲ್ಯದ ಗೆಳೆಯ ಈಗ ಪಾಂಚಾಲ ದೇಶದ ದೊರೆಯಾಗಿದ್ದಾನಲ್ಲವೇ, ಅವನನ್ನು ಕೇಳಿ ಒಂದು ಹಸುವನ್ನು ತಂದರಾಗದೆ, ಇದರಿಂದ ನಿಮ್ಮ ಸ್ವಾಭಿಮಾನಕ್ಕೇನು ಪೆಟ್ಟು ಬೀಳದು ಎಂದಾಗ, ಅರ್ಧ ರಾಜ್ಯವನ್ನಾದರೂ ಕೊಟ್ಟೇನು ಎಂಬ ಗೆಳೆಯ ದೃಪದನ ಮಾತು ನೆನಪಾಗಿ, ಅವನ ರಾಜ್ಯ ಅವನಿಗೇ ಇರಲಿ, ಬಾಲ್ಯದ ಗೆಳೆಯನಾದ ನನಗೆ ಒಂದು ಹಸು ಕೊಡಲಾರನೆ ಎಂದು ಭಾವಿಸಿದ ದ್ರೋಣರು ಪಾಂಚಾಲ ನಗರದತ್ತ ಧಾವಿಸುತ್ತಾರೆ. ಪಾಂಚಾಲ ನಗರ ಅಥವಾ ಕಾಂಪಿಲ್ಯ ನಗರಕ್ಕೆ ಬಂದು ದ್ವಾರಪಾಲಕ ಒಳಗೆ ಬಿಡಲು ನಿರಾಕರಿಸಿದರೂ ಕೂಡ, ನಾನು ನಿಮ್ಮ ರಾಜನ ಬಾಲ್ಯಮಿತ್ರ ಎಂದು ಹೇಳಿ ಅರಮನೆಯೊಳಗೆ ನುಗ್ಗಿ ಬಂದು ಸಿಂಹಾಸನದಲ್ಲಿ ಕುಳಿತ ದೃಪದನನ್ನು ಕಂಡು, ಮಿತ್ರ ದೃಪದ, ನಾನು ದ್ರೋಣ, ನಿನ್ನ ಬಾಲ್ಯದ ಗೆಳೆಯ ನೆನಪಾಯಿತೇ ಎನ್ನುತ್ತಾರೆ ದ್ರೋಣರು. ಅಧಿಕಾರದ ಮದದಲ್ಲಿ ಹಳೆಯದೆಲ್ಲವನ್ನೂ ಮರೆತಿದ್ದ ದೃಪದ, ಒಬ್ಬ ರಾಜನಿಗೂ ನಿನ್ನಂಥ ಒಬ್ಬ ಭಿಕಾರಿಗೂ ಸ್ನೇಹವೇ, ತೊಲಗು ಇಲ್ಲಿಂದ ಎನ್ನುತ್ತಾನೆ. ಆಗ ದ್ರೋಣರು ಸಮಾಧಾನದಿಂದ, ನೀನು ಕೊಟ್ಟ ಭಾಷೆ ಮರೆತು ಹೋಯಿತೇ ಮಿತ್ರ, ಅರ್ಧ ರಾಜ್ಯವನ್ನೇ ಕೊಡುವೆನೆಂದಿದ್ದೆ, ನನಗೆ ಅದಾವುದೂ ಬೇಡ, ನನಗೆ ಕೇವಲ ಒಂದು ಹಸುವನ್ನು ನೀಡು, ಬಾಲ್ಯ ಸ್ನೇಹಿತನೆಂದು ಆದರ ತೋರು ಎಂದು ಕೇಳಿಕೊಳ್ಳುತ್ತಾರೆ. ಮಧಾಂಧನಾದ ದೃಪದ, ಎಲೈ ಭಟರೆ, ಹೊರಹಾಕಿ ಈ ಭಿಕಾರಿಯನ್ನು, ಸ್ನೇಹವಂತೆ ಸ್ನೇಹ ಎಂದು ಅಟ್ಟಹಾಸದಿಂದ ನುಡಿಯುತ್ತಾನೆ. ಈ ಕ್ಷಣದಲ್ಲಿ ದ್ರೋಣರ ಸಹನೆಯ ಕಟ್ಟೆಯೊಡೆದು ಕ್ರೋಧಗೊಂಡು ದೃಪದನನ್ನು ದಿಟ್ಟಿಸಿ ನೋಡುತ್ತಾ, ಎಲಾ ಮಧಾಂಧನೆ, ಗುರು ಭಾರದ್ವಾಜರನ್ನೂ ಅವರ ಮಗ ನಿನ್ನ ಸ್ನೇಹಿತನಾದ ನನ್ನನ್ನು ಮರೆತಿರುವೆ. ಈ ಅವಮಾನದ ಸೇಡನ್ನು ನಾನು ತೀರಿಸಿಕೊಳ್ಳದೇ ಬಿಡಲಾರೆ, ಎಚ್ಚರ ಎಂದು ಸಿಡಿಲಿನಬ್ಬರದಿಂದ ನುಡಿದು, ಹೇ ದೃಪದ, ನೀನೇ ನನಗೆ ಮೊದಲ ಶತ್ರು ಎಂದು ಹೇಳಿ ರಭಸದಿಂದ ಹೆಜ್ಜೆ ಹಾಕುತ್ತಾ ಅರಮನೆಯಿಂದ ಹೊರಬರುತ್ತಾರೆ. ಈಗ ಕೇವಲ ಒಂದು ಹಸುವಿನ ಪ್ರಶ್ನೆ ಮಾತ್ರ ದ್ರೋಣರ ತಲೆಯಲ್ಲಿಲ್ಲ. ಏನಿದ್ದರೂ ಅದು ದೃಪದ ಮೇಲಿನ ಪ್ರತೀಕಾರ. ಅದಕ್ಕೆ ಒಂದೇ ದಾರಿ, ತಾನೆಲ್ಲಾದರೂ ಒಂದು ಕೆಲಸ ಹುಡುಕಬೇಕು. ಹಸ್ತಿನಾಪುರದಲ್ಲಿ ಕೌರವರ ಆಸ್ಥಾನದಲ್ಲಿದ್ದ ತನ್ನ ಭಾವಮೈದುನ ಕೃಪಾಚಾರ್ಯರ ಭೇಟಿಗಾಗಿ ಹಸ್ತಿನಾಪುರದತ್ತ ಬರುತ್ತಿದ್ದಾಗ
ಅಲ್ಲಿ ಆಟವಾಡುತ್ತಿದ್ದ ಕೆಲ ಬಾಲಕರ ಚೆಂಡು ಹಾಗೂ ಒಂದು ಉಂಗುರ ಬಾವಿಗೆ ಬೀಳುತ್ತದೆ. ಇದನ್ನು ಕಂಡ ದ್ರೋಣರು ಅಲ್ಲಿದ್ದ ಕೆಲ ಹುಲ್ಲು ಕಡ್ಡಿಗಳನ್ನು ಅಭಿಮಂತ್ರಿಸಿ ಬಾವಿಯಲ್ಲಿ ಬಿಟ್ಟಾಗ ಅದುವೇ ಹಗ್ಗವಾಗಿ ಚೆಂಡು ಮತ್ತು ಉಂಗುರವನ್ನು ಹೊರತರುತ್ತದೆ. ಇಂತಹ ಪವಾಡವನ್ನು ಕಂಡ ಆ ಮಕ್ಕಳು ಯಾರು? ಅವರು ಬೇರಾರೂ ಅಲ್ಲ, ಕೌರವ ಪಾಂಡವ ಪುತ್ರರು. ಆ ಮಕ್ಕಳು ದ್ರೋಣರನ್ನು ಭೀಷ್ಮರ ಹತ್ತಿರ ಕರೆದುಕೊಂಡು ಹೋಗುತ್ತಾರೆ. ಮಹಾಮೇಧಾವಿಯಾದ ಈ ಬ್ರಾಹ್ಮಣ ದ್ರೋಣಾಚಾರ್ಯನೇ ಇರಬೇಕೆಂದು ಊಹಿಸಿದ ಭೀಷ್ಮರು ದ್ರೋಣರನ್ನು ಆದರದಿಂದ ಬರಮಾಡಿಕೊಂಡು ತಮ್ಮೆಲ್ಲ ಪುತ್ರರಿಗೆ ವಿದ್ಯಾದಾನ ಮಾಡಲು ಮನವಿ ಮಾಡುತ್ತಾರೆ. ಇದರಿಂದ ತುಂಬ ಪೊಳಕಿದನಾದ ದ್ರೋಣರು ಈ ರಾಜಕುಮಾರರಲ್ಲೇ ಒಬ್ಬನನ್ನು ಮಹಾಬಲಶಾಲಿಯನ್ನಾಗಿ ತಯಾರು ಮಾಡಿ ದ್ರುಪದನ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಇದೇ ಸುಸಮಯ ಎಂದು ನಿರ್ಧರಿಸಿ ಭೀಷ್ಮರ ಮನವಿಯನ್ನು ಒಪ್ಪಿಕೊಂಡು ಗುರುವಿನ ಸ್ಥಾನ ಸ್ವೀಕರಿಸುತ್ತಾರೆ. ಅವರವರ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಕೆಲವರಿಗೆ ಗದಾಯುದ್ಧ, ಕೆಲವರಿಗೆ ಧನುರ್ವಿದ್ಯೆ ಕಲಿಸತೊಡಗಿದ ದ್ರೋಣರು ಒಟ್ಟಾರೆಯಾಗಿ ಎಲ್ಲ ರಾಜಕುಮಾರರಿಗೆ ಯುದ್ಧ ನೀತಿ, ಶಸ್ತ್ರಾಸ್ತ್ರವಿದ್ಯೆ ಕಲಿಸಿ ಅದರಲ್ಲೂ ಅರ್ಜುನನನ್ನು ಧನುರ್ವಿದ್ಯೆಯಲ್ಲಿ ಮಹಾಪರಾಕ್ರಮಿಯನ್ನಾಗಿ ಮಾಡುತ್ತಾರೆ. ಈ ರೀತಿಯಲ್ಲಿ ಗುರು ಅಗ್ನಿವೇಶರಿಗೆ ಅವರು ಗುರು ಕಾಣಿಕೆ ನೀಡುತ್ತಾರೆ. ಕೆಲ ಕಾಲದ ನಂತರ ಶಸ್ತ್ರಾಸ್ತ್ರ ಪ್ರವೀಣರಾದ ಅವರೆಲ್ಲರನ್ನು ಕೂಡಿಸಿಕೊಂಡು, ನಿಮ್ಮಿಂದ ನನಗೊಂದು ಕಾರ್ಯವಾಗಬೇಕಾಗಿದೆ. ಅದೇನೆಂದರೆ ಪಾಂಚಾಲ ರಾಜ ದ್ರುಪದನನ್ನು ಜೀವಂತವಾಗಿ ಬಂಧಿಸಿ ಕರೆತಂದು ನನಗೊಪ್ಪಿಸಬೇಕು ಎಂದು ಎಲ್ಲರೆಡೆಗೆ ನೋಡಲಾಗಿ ಪಾಂಡವರಿಗಿಂತ ಮೊದಲು ಬರಲು ಹವನಿಸಿದ ದುರ್ಯೋಧನನೇ ಮೊದಲು ಮುಂಬರಲಾಗಿ ಕರ್ಣ ಸಹಿತ ಕೌರವ ಪುತ್ರರನ್ನೇ ಪಾಂಚಾಲಕ್ಕೆ ಕಳಿಸುತ್ತಾರೆ. ಆದರೆ ಬಲಶಾಲಿ ಸೈನ್ಯದ ಬಲದಿಂದ ದ್ರುಪದ ಕರ್ಣ ಹಾಗೂ ಎಲ್ಲ ಕೌರವ ಪುತ್ರರನ್ನು ಸೋಲಿಸುತ್ತಾನೆ. ಆಗ ತಲೆ ತಗ್ಗಿಸಿ ನಿಂತ ಇವರನ್ನೆಲ್ಲ ಕಂಡು ಮನದಲ್ಲೇ ನಕ್ಕ ದ್ರೋಣರು ಪಾಂಡವ ಪುತ್ರರನ್ನು ಆಶೀರ್ವದಿಸಿ ದ್ರುಪದನನ್ನು ಹೊತ್ತು ತರಲು ಆಜ್ಞಾಪಿಸುತ್ತಾರೆ. ದ್ರುಪದನಿಗೂ ಪಾಂಡವರಿಗೂ ಯುದ್ಧವಾಗಿ ಕ್ಷಣಾರ್ಧದಲ್ಲಿ ಚಮತ್ಕಾರದಿಂದ ದ್ರುಪದನನ್ನು ಸೋಲಿಸಿದ ಅರ್ಜುನ ಅವನನ್ನು ಬಂಧಿಸಿ ಬಿಡುತ್ತಾನೆ. ಆಗ ತಾನು ಸೋತು ಹೋದರೂ ಕೂಡ ಅರ್ಜುನನ ಪರಾಕ್ರಮ ಕಂಡ ದ್ರುಪದ ಬೆರಗಾಗಿ ಅರ್ಜುನನತ್ತ ಅಭಿಮಾನದ ನೋಟ ಬೀರುತ್ತಾನೆ. ಇವನು ವೀರರಲ್ಲೇ ಮಹಾವೀರ ಎಂದುಕೊಳ್ಳುತ್ತಾನೆ. ದ್ರೋಣರ ಪಾದದಡಿಗೆ ಬಂದು ನಿಂತ ದ್ರುಪದನನ್ನು ಕಂಡ ದ್ರೋಣರು, ಮಿತ್ರ ದ್ರುಪದ, ನೀನೀಗ ನನ್ನ ಬಂದಿಯಾಗಿರುವೆ. ನನ್ನ ಪ್ರತೀಕಾರ ತೀರಿತು. ಈಗ ನೀನು ನಿನ್ನ ಸಂಪೂರ್ಣ ರಾಜ್ಯ ನನ್ನದೇ. ಆದರೆ ನನಗೆ ನಿನ್ನ ರಾಜ್ಯ ಬೇಡ. ನೀನು ನನ್ನ ಬಾಲ್ಯ ಸ್ನೇಹಿತ. ಈಗಲೂ ನೀನು ನನಗೆ ಸ್ನೇಹಿತನಾಗಿಯೇ ಇರಬೇಕು. ಇದೋ ನಿನ್ನನ್ನು ಬಂಧನದಿಂದ ಬಿಡಿಸಿದ್ದೇನೆ ಎಂದು ಹೇಳಿ ದ್ರುಪದನತ್ತ ಬಂದ ದ್ರೋಣರು ಅವನನ್ನು ಆಲಂಗಿಸಿ, ಬ್ರಾಹ್ಮಣನ ಕೋಪ ಅರಕ್ಷಣದು, ಇದನ್ನೆಲ್ಲ ಮರೆತುಬಿಡು, ನಡೆ ಪಾಂಚಾಲಕ್ಕೆ ರಾಜ್ಯವಾಳಲು ಎಂದು ಪ್ರೀತಿಯಿಂದ ನುಡಿಯುತ್ತಾರೆ. ಆಗ ಮರುಮಾತನಾಡದ ದ್ರುಪದ ಮಿತ್ರ ದ್ರೋಣರಿಗೆ ವಂದಿಸಿ ಪಾಂಚಾಲ ನಗರದತ್ತ ಪಾದ ಬೆಳೆಸುತ್ತಾನೆ. ಬ್ರಾಹ್ಮಣನ ಕೋಪ ಕ್ಷಣಿಕವಾದದು, ಆದರೆ ಕ್ಷತ್ರಿಯನ ಕೋಪ? ಈ ಅವಮಾನದಿಂದ ಒಳಗೊಳಗೆ ಕುದಿಯತೊಡಗಿದ ದ್ರುಪದ ರಾಜ ನನ್ನನ್ನು ಸೋಲಿಸಿ ಬಂದಿಯಾಗಿಸಿ ಕೊನೆಗೆ ಸ್ನೇಹದ ನಾಟಕವಾಡಿ ನಯವಾಗಿ ನನ್ನನ್ನು ಕಳಿಸಿಬಿಟ್ಟನಲ್ಲ ಆ ಬಡ ಬ್ರಾಹ್ಮಣ ಎಂದುಕೊಂಡ ದ್ರುಪದ ಸೇಡಿಗೆ ಸೇಡು, ಮುಯಿಗೆ ಮುಯಿ. ಹೀಗೆ ಒಂದು ಯಾಗ ಮಾಡುತ್ತೇನೆ. ಆದ್ದರಿಂದ ದ್ರೋಣನನ್ನು ಸಂಹಾರ ಮಾಡುವಂತ ಒಬ್ಬ ಪ್ರಚಂಡ ಮಗನನ್ನು, ಅರ್ಜುನನಂತ ಮಹಾಪರಾಕ್ರಮಿಯನ್ನು ಅಳಿಯನನ್ನಾಗಿ ಮಾಡಿಕೊಳ್ಳಲು ಒಬ್ಬ ದಿವ್ಯ ಮಗಳನ್ನು ಪಡೆಯುತ್ತೇನೆ ಎಂದು ನಿರ್ಧರಿಸುತ್ತಾನೆ. ದ್ರುಪದ ರಾಜನ ನಿರ್ಧಾರದಂತೆ ಯಜ್ಞಕ್ಕೆ ಎಲ್ಲ ಸಿದ್ಧತೆಯಾಗಿ ಯಜ್ಞ ಪ್ರಾರಂಭವಾಗುತ್ತದೆ. ಕೆಲ ಸಮಯದ ನಂತರ ಅತಿ ಸರಳವಾಗಿ, ವಿಧಿವತ್ತಾಗಿ, ಸಾಂಗವಾಗಿ ಯಜ್ಞ ಮುಗಿಯುತ್ತದೆ. ಆಗ ಅದರಲ್ಲಿನ ಹವಿಸ್ಸನ್ನು ಯಾಜ್ಞಿಕರು ದ್ರುಪದನ ರಾಣಿ ಮಹಾರಾಣಿ ಕೋಕಿಲಾದೇವಿಗೆ ಕೊಡಲು ಹೋದಾಗ ಅವಳು ಸ್ನಾನ ಮಾಡಿ ಬಂದು ಸ್ವೀಕರಿಸುವೆನು ಎಂದು ಒಳಗೆ ಹೋಗುತ್ತಾಳೆ. ಅವಳು ಬೇಗ ಬರುವುದಿಲ್ಲ. ಆಗ ಸಮಯ ಮೀರಿದ್ದರಿಂದ ಮುನಿಗಳು ಆ ಹವಿಸ್ಸನ್ನು ಯಜ್ಞಕುಂಡದಲ್ಲಿ ಹಾಕಿ ಹೋಮ ಮಾಡಿಬಿಡುತ್ತಾರೆ. ಆ ಕ್ಷಣವೇ ಯಜ್ಞಕುಂಡದಿಂದ ಭಯಂಕರ ಬೆಂಕಿ ಹೊರಬಂದು ಅದರೊಡನೆ ಒಬ್ಬ ದಿವ್ಯ ತೇಜಸ್ಸಿನ ಮಗನೂ ಹಾಗೂ ಒಬ್ಬ ಭುವನ ಮನೋಹರಿಯಂತ ಮಗಳು ದಿಗ್ಗನೆ ಮೇಲೆದ್ದು ಬರುತ್ತಾರೆ. ಮಗನಿಗೆ ದೃಷ್ಟದ್ಯುಮ್ನನೆಂದೂ ಮಗಳಿಗೆ ದ್ರೌಪದಿ ಎಂದೂ ಹೆಸರಿಡಲಾಗುತ್ತದೆ. ಆ ದೃಷ್ಟದ್ಯುಮ್ನನೇ ಮುಂದೆ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದ ಸೇನಾಧಿಪತಿಯಾಗಿ ದ್ರೋಣಾಚಾರ್ಯರ ಸಂಹಾರ ಮಾಡುತ್ತಾನೆ ಮತ್ತು ಮಗಳು ದ್ರೌಪದಿಯನ್ನು ಅರ್ಜುನನಿಗೆ ಕೊಟ್ಟು ಮದುವೆ ಮಾಡಿ ಅಪಾರ ಪರಾಕ್ರಮಿಯಾದ ಅರ್ಜುನನನ್ನು ತನ್ನ ಅಳಿಯನನ್ನಾಗಿ ಮಾಡಿಕೊಳ್ಳುತ್ತಾನೆ ದ್ರುಪದ. ಹೀಗೆ ದ್ರುಪದ ರಾಜನು ತನ್ನ ಪ್ರತೀಕಾರ ಗುಣದ ಪ್ರಭಾವದಿಂದ ತನ್ನೆರಡೂ ಆಸೆಗಳನ್ನು ನೆರವೇರಿಸಿಕೊಳ್ಳುತ್ತಾನೆ. ಇವನ ಸೇಡಿಗಾಗಿ ಗುರು ದ್ರೋಣಾಚಾರ್ಯರು
ತಮ್ಮ ಪ್ರಾಣ ತರಬೇಕಾದ ಅಂಶ ತುಂಬ ದುಃಖಕರವಾದುದು. ಈ ರೀತಿಯಲ್ಲಿನ ದ್ರುಪದ ದ್ರೋಣರ ಕಥನದಿಂದ ನಮಗೆ ತಿಳಿದು ಬರುವುದೇನೆಂದರೆ, ವೈಮನಸ್ಸು ಮೂಡಿದರೂ ದ್ರೋಣರು ಅದನ್ನು ಆ ಕ್ಷಣಕ್ಕೆ ಮಾತ್ರ ಸೀಮಿತವಾಗಿರಿಸಿ ಮತ್ತೆ ಸ್ನೇಹ ಬಯಸುತ್ತಾರೆ. ಆದರೆ ದ್ರುಪದ ಬಾಲ್ಯ ಸ್ನೇಹವನ್ನೂ ಮರೆತು ಸೇಡಿನಿಂದ ಪ್ರಿಯ ಮಿತ್ರನಾದ ದ್ರೋಣರ ಅಂತ್ಯಕ್ಕೆ ಕಾರಣನಾದ ಅಂಶ ತುಂಬ ನೋವಿನದಾಗಿದೆ ಎನ್ನಬಹುದು. ಒಟ್ಟಾರೆಯಾಗಿ ಹೇಳುವುದಾದರೆ, ಸ್ನೇಹ ಕೂಡಿದಾಗ ಉಳಿಯುವುದು ಸ್ನೇಹ ಮಾತ್ರ. ಆದರೆ ಇದೇ ಸ್ನೇಹ ಒಂದು ವೇಳೆ ಎದುರಿಗಿನ ವ್ಯಕ್ತಿಯ ದ್ವೇಷಕ್ಕೆ ಬಲಿಯಾದರೆ ಉಳಿಯುವುದು ಏನು ಉಳಿಯುವುದು ಅಲ್ಲಿ? ಮತ್ತೆ ಅದೇ ದ್ವೇಷ, ನೋವು, ಸಾವು ಅಲ್ಲವೇ? ಇಲ್ಲಿಯವರೆಗೆ ಇಂತಹ ಒಂದು ಗಂಭೀರ ಕಥನವನ್ನು ಕೇಳಿದ ತಮಗೆಲ್ಲ ನನ್ನ ಧನ್ಯವಾದಗಳನ್ನು ತಿಳಿಸುತ್ತಾ, ನಾವು ಕೂಡ ದ್ವೇಷವನ್ನು ದೂರ ಅಟ್ಟಿ ಸ್ನೇಹವನ್ನು ಅಪ್ಪಿಕೊಂಡು ನೆಮ್ಮದಿಯ ಬದುಕು ಸಾಗಿಸೋಣ ಎಂದು ಹೇಳುತ್ತಾ, ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ ನವನವೀನ ವಿಷಯಗಳಲ್ಲಿ. ಅಲ್ಲಿಯವರೆಗೂ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಶರಣಾರ್ಥಿಗಳು.